ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅರ್ಚು ಮಧು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಒಂದು ನಿಮ್ಮ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಡ್ರೆಸ್ಸು ಅಂದರೆ ಮೀಶೋಯಿಂದ ಮತ್ತು ಫ್ಲಿಪ್ಕಾರ್ಟಿಂದ ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾವುದು ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ, ಬಟ್ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ, ಇಲ್ಲಾಂದರೆ ಸೈಜ್ ಇಷ್ಟ ಆಗ್ತಿರ್ಲಿಲ್ಲ, ಡಿಸೈನ್ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಅವೆಲ್ಲ ರಿಟರ್ನ್ ಮಾಡಿ ನನಗೆ ಯಾವುದು ಅದು ಅಮೌಂಟಿಗೆ ತಗ್ನಾಗಿ ಡ್ರೆಸ್ ಇದೆ ಅಂತ ಅನ್ನಿಸ್ತು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲನೂ ಶೇರ್ ಮಾಡಿದರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ, ಯಾವ್ದು ಬೆಸ್ಟು ಅನ್ನೋದು. ನನಗೆ ಯಾವ್ದು ಬೆಸ್ಟು ಅಂತ ಅನ್ನಿಸ್ತೋ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಈ ಡ್ರೆಸ್ ನೋಡ್ತಾ ಇದ್ರಲ್ಲ, ಇದು ಬಂದು ಪರ್ಪಲ್ ಕಲರ್ ಡ್ರೆಸ್ ಬಂದ್ಬಿಟ್ಟು ಈ ಥರ ಡಿಸೈನ್ ಇದೆ ಫ್ರಂಟು, ಮತ್ತು ಸೈಡೆಲ್ಲ ಈ ಥರ ಬಟ್ ಥರ ಡಿಸೈನ್ ಇದೆ. ಇದಕ್ಕೆ ಪ್ಯಾಂಟು ವೇಲು ಟಾಪು ಮೂರು ಸಹ ಬಂದಿದೆ. ಅಂದರೆ ಫುಲ್ ಸೆಟ್ಟು, ಕುರ್ತಾ ಸೆಟ್ಟು, ಅಂದರೆ ಓಪನ್ ಟಾಪು, ಅಂಬ್ರೆಲಾ ಅಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಟಾಪ್ ಬಂದ ತಕ್ಷಣ ವೇರ್ ಮಾಡಿದ ತಕ್ಷಣ ನಮ್ಮ ಯಜಮಾನ್ರಂತೂ ಇದು ರಿಟರ್ನ್ ಕೊಟ್ಬೇಡ, ಇದು ಇಟ್ಕೋ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿನಗೂ ಕೂಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಡ್ರೆಸ್ನ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ತೋರಿಸ್ತಾ ಇರ್ತೀನಿ. ಯಾಕೆಂದರೆ ಫುಲ್ಲಾಗಿ ಇಟ್ಕೊಳ್ಳೋಕೆ ಅಂದರೆ ನಾನು ಸ್ಟ್ಯಾಂಡ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ಪಿಕ್ ಹಾಕಿರ್ತೀನಿ. ಅಂದರೆ ಸೈಡಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ, ನೀವು ಒಂದ್ಸಲ ನೋಡ್ಕೊಬೋದು ಯಾವ ರೀತಿ. ಮತ್ತು ಎಲ್ಲ ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ತುಂಬ ಕಡಿಮೆ ಬೆಲೆಗೆ ನಾನು ಒಂದು ಜೀನ್ಸ್ ಟಾಪ್ ತೊಗೊಂಡಿದ್ದೀನಿ, ತುಂಬ ಇಷ್ಟ ಆಯಿತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದು ಬ್ಲ್ಯಾಕ್ ಮತ್ತು ಈ ಥರ ಚೆಕ್ಸಲ್ಲಿ ಬಂದಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಮತ್ತು ಕಂಫರ್ಟಬಲ್ ಕೂಡ ಇದೆ. ನಾನು ತೊಗೊಂಡಿರೋ ಸೈಜ್ ಬಂದು ಎಲ್ ಸೈಜು, ಮತ್ತು ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಂಡಿದ್ದೀನಿ. ನಿಮ್ಗೆ ಏನಾದ್ರು ಇನ್ನೂ ಟೈಟ್ ಬೇಕು ಅಂತ ಅನಿಸಿದ್ರೆ ಎಮ್ ಸೈಜ್ ತೊಗೋಬೋದು. ನೋಡೋಕೆ ಚೆನ್ನಾಗಿದೆ, ಮತ್ತು ಹಾಕೊಳ್ಳೋಕೆ ಮಾತ್ರ ತುಂಬಾ ಕಂಫರ್ಟಬಲು, ಮತ್ತು ಕಡಿಮೆ ಪ್ರೈಸಿಗೆ ಸಿಕ್ತು ಅಂತಲೇ ಹೇಳ್ಬೋದು. ಮತ್ತು ಈ ಡ್ರೆಸ್ ಬಂದು ಸಮ್ಮರ್ಗೆ ಬೆಟರ್ ಡ್ರೆಸ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ನೀವು ನೈಟ್ ಕೂಡ ಯೂಸ್ ಮಾಡ್ಬೋದು, ಮತ್ತು ಡೈಲಿ ವೇರ್ ಕೂಡ ಹಾಕೊಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಪಿಂಕ್ ಕಲರು ಫ್ಲವರು ಮತ್ತು ಕ್ರೀಮ್ ಕಲರ್ ಕಾಣಿಸ್ತಾ ಇದೆ. ಅಂದರೆ ಟಾಪ್ ಟು ಬಾಟಮ್ ಒಂದೇ ಡಿಸೈನ್ ಇರೋದು. ಎಲ್ಲ ಡ್ರೆಸ್ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಅದ್ರ ಜೊತೆಗೆ ಇದ್ರ ಪೂರ್ತಿ ಫೋಟೋನ ನಾನು ಸೈಡಲ್ಲಿ ಬರ್ತಾ ಇರುತ್ತೆ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಈ ಡ್ರೆಸ್ ಬಂದು ನಾನು ಫಸ್ಟ್ ಟೈಮ್ ಈ ಥರ ಡ್ರೆಸ್ನ ವೇರ್ ಮಾಡ್ತಾ ಇರೋದು. ಅಂದರೆ ಸ್ವಲ್ಪ ಫ್ಯಾನ್ಸಿ ಆಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಮತ್ತು ಕಂಫರ್ಟಬಲು ಕೂಡ. ಬಟ್ಟೆ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ಕಾಟನ್ ಥರ ನೀವು ಒಂದ್ಸಲ ತರಿಸ್ಕೊಂಡು ನೋಡಿ. ಮತ್ತು ಈ ಡ್ರೆಸ್ಸಿಗೆ ಈ ಥರ ಫ್ಲವರ್ ಥರ ಕೊಟ್ಟಿದ್ದಾರೆ, ಮತ್ತು 3/4 ಸ್ಲೀವ್ ಬಂದುಬಿಟ್ಟು, ಮತ್ತು ಹಿಂದ್ಗಡೆ ಕಾಲರ್ನ ಕೊಟ್ಟಿದ್ದಾರೆ. ಮತ್ತು ಇದು ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಒಂದ್ಸಲ ತರಿಸ್ಕೊಂಡು ನೋಡಿ. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮತ್ತು ವ್ಯಾಲ್ಯೂ ಆಫ್ ಮನಿ ಅಂತ ಅನ್ನಿಸ್ತು. ನೀವು ಮತ್ತೆ ನೋಡಿರಲ್ವಾ ಈ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಡ್ರೆಸ್ ಯಾವುದು ಅಂತ ನೋಡೋಣ. ಡ್ರೆಸ್ ಬಂದ್ಬಿಟ್ಟು ಪರ್ಪಲ್ ಕಲರ್, ಇದು ಸಹ ನಾನು ತಗೊಂಡಿರೋದು. ಈ ತರ ಎಂಬ್ರಾಯ್ಡ್ ವರ್ಕ್ ಇದೆ, ಮತ್ತೆ ಈ ತರ ವಿ ಶೇಪ್. ಈ ಡ್ರೆಸ್ ಬಂದು ರಾತ್ರಿ ವೇರ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ನೀವು ಡೈಲಿ ವೇರ್ ಕೂಡ ಮಾಡ್ಬೋದು. ಈ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕಾಗಿ ಈ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ತರ ಕಂಫರ್ಟಬಲ್ ಇರೋ ಡ್ರೆಸ್ ಬಂದು ಇದು ನಾನು ಸ್ವಲ್ಪ ದೊಡ್ಡದಾಗೆ ತರಿಸ್ಕೊಂಡಿದ್ದೀನಿ, ಶೆಕೆ ಅಲ್ವಾ, ಕಂಫರ್ಟಬಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಇದು ತೋಳಿಗೂ ಅಷ್ಟೇ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ವ್ಯಾಲ್ಯೂ ಆಫ್ ಮನಿ ಅಂತ ಅನ್ನಿಸ್ತು. ಕೆಳಗಡೆ ಪ್ಯಾಂಟಿಗೂ ಸಹ ಇದೇ ತರ ವರ್ಕ್ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆ ಟಾಪಿಗೂ ಸಹ ವರ್ಕ್ ಕೊಟ್ಟಿದ್ದಾರೆ. ಟೇಬಲ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಸೈಡಲ್ಲಿ ಒಂದು ಪಿಕ್ ತರ ಅಂದ್ರೆ ವಿಡಿಯೋಸ್ ತರ ಹಾಕ್ತಾ ಇದೀನಿ. ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಡ್ರೆಸ್ ಬಂದ್ಬಿಟ್ಟು ಇದು ಪರ್ಪಲ್, ಆಲ್ಮೋಸ್ಟ್ ಪರ್ಪಲ್ ಅಂದ್ರೆ ಒಂದು 3 ಜೊತೆ ತರಿಸ್ಕೊಂಡಿದ್ದೀನಿ. ಅಂದ್ರೆ ಪರ್ಪಲ್ ಅಂತ ಅಂದ್ರೆ ಲೈಟು ಡಾರ್ಕು ಆ ತರ ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬಾನೇ ಚೆನ್ನಾಗಿದೆ, ಮತ್ತೆ ಇದು ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ಅಮೌಂಟ್ ಕೂಡ ಕಮ್ಮಿ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ಯಾಂಟು ವೇಲು ಟಾಪು ಎರಡೂ ಕೂಡ ಬಂದಿದೆ. ಇದು ಸಿಂಪಲ್ ಆಗಿ ಚೆನ್ನಾಗಿದೆ, ನೀವು ಬೇಕಾದ್ರೆ ಸಿಂಪಲ್ ಬರ್ಡೇ ಪಾರ್ಟಿಗಳಿಗೆಲ್ಲ ಹಾಕ್ಬೋದು. ಈ ಥರ ಡಿಸೈನ್ನ ಕೊಟ್ಟಿದ್ದಾರೆ. ಯಾಕೋ ಈ ಸಲ ಪರ್ಪಲ್ ತುಂಬ ಮ್ಯಾಚ್ ಆಗ್ತಿದೆ ಅನಿಸ್ತಾ ಇದೆ ನನಗೆ, ಅದಕ್ಕೋಸ್ಕರ ಪರ್ಪಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಇದು 350 ಅನಿಸುತ್ತೆ ಪ್ರೈಸು, ಸರಿಯಾಗಿ ಗೊತ್ತಿಲ್ಲ. ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ನೋಡಿ. ಈ ಥರ ವೈಟು ಪರ್ಪಲಲ್ಲಿ ವೇಲ್ ಕೂಡ ಬಂದಿದೆ. ಪ್ಯಾಂಟ್ ಬಂದ್ಬಿಟ್ಟು ವೈಟ್ ಕಲರು. ಈ ಥರ ಲೇಸ್ ಕೂಡ ಕೊಟ್ಟಿದ್ದಾರೆ. ಪ್ಯಾಂಟ್ ಕೆಳಗಡೆನೂ ಸಹ ಈ ಥರ ಲೇಸ್ ಕೊಟ್ಟಿದ್ದಾರೆ, ಟಾಪ್ ಕೆಳಗಡೆನೂ ಸಹ ಈ ಥರ ಲೇಸ್ನ ಕೊಟ್ಟಿದ್ದಾರೆ. ಫುಲ್ಲು ಡಾಟ್ ಮತ್ತು ಫ್ರಂಟಲ್ಲಿ ಸ್ವಲ್ಪ ವರ್ಕ್ನ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ವಾಶ್ ಮಾಡಿದ್ರು ಕೂಡ ಅಷ್ಟಾಗಿ ವರ್ಕು ಹೋಗಲ್ಲ,
ಮತ್ತು ಇದು ಬಂದು ಲಾಸ್ಟ್ ಡ್ರೆಸ್ಸು. ಇದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋದು. ಈಗ ಎಷ್ಟು ನೋಡಿದಿರೋ ಡ್ರೆಸ್ಸು ಅದನ್ನೆಲ್ಲ ನಾನು ಮೀಶೋಯಿಂದ ಆರ್ಡರ್ ಮಾಡಿರೋದು. ಈ ಡ್ರೆಸ್ ಬಂದು ಮಾತ್ರ ಇದೊಂದು ಮಾತ್ರ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಆದರೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಕಾಸ್ಟ್ಲಿ, ಅಂದರೆ 900 ರೂಪಾಯಿ ಅನಿಸುತ್ತೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸೆಕೆಂಡ್ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಥರ ವೇರ್ನ ಸಹ ಕೊಟ್ಟಿದ್ದಾರೆ, ಮತ್ತು ಈ ಥರ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಇದು ಅಷ್ಟೇ 3/4 ಸ್ಲೀವ್ಸ್ ಬಂದುಬಿಟ್ಟು, ಮತ್ತು ಲಾಯ್ರಾ ಕಟ್ಟು ಅಂತಾರಲ್ಲ ಆ ಥರ. ಅಂದರೆ ಈ ಡ್ರೆಸ್ ಲಿಂಕ್ ಬಂದು ಸಹ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋಯಿಂದ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಈ ಡ್ರೆಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಪಿಕ್ಕು ಸಹ ಕೊಟ್ಟಿರ್ತೀನಿ. ಮತ್ತು ಕೊನೆವರೆಗೂ ವಿಡಿಯೋ ನೋಡಿದ್ರಲ್ವ, ಡ್ರೆಸ್ಗಳೆಲ್ಲ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.